ನನಗೆ ಸೊ ಈ ಫಿಲ್ಮ್ ಬಳಿ ನಾನು ಪ್ಲೇಯಿಂಗ್ ಅ ವೆರಿ ಅಮೇಸಿಂಗ್ ರೋಲ್. ಸೊ ಇಂಥ ಅದ್ಭುತವಾದಂತಹ ಪಾತ್ರನ ನನ್ನನ್ನು ನಂಬಿ ನಾನ್ ಮಾಡಕ್ ಆಗತ್ತೆ ಅನ್ನೋ ಒಂದ್ ಧೈರ್ಯ ತುಂಬಿಸಿ ಕೊಟ್ಟಿದ್ದಂತ ನಮ್ ವಿದ್ಯಾ ಮ್ಯಾಮ್, ಕೃತಿ ಮ್ಯಾಮ್, ವಿಶ್ವಪ್ರಸಾದ್ ಸರ್ ಹಾಗೆ ಎಂಟೈರ್ ಟೀಮ್ ಆಫ್ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವ್ರ ಸಪೋರ್ಟ್ ಇಲ್ಲದೆ ಇದ್ರೆ ಐ ವುಡಂಟ್ ಹ್ಯಾವ್ ನೀಡೆಡ್ ಟಿಲ್ ಹಿಯರ್. ಸೊ ಥ್ಯಾಂಕ್ ಯು ಮ್ಯಾಮ್, ನನ್ನನ್ನು ನಂಬಿದ್ದಕ್ಕೆ, ಇಷ್ಟು ಅದ್ಭುತವಾದಂತ ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನಾನು ಯಾಕೆ ಇಷ್ಟೊಂದು ಅದ್ಭುತವಾಗಿದೆ ಅಂತ ಹೇಳ್ತಾ ಇದೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ನಾವು ಸಿನಿಮಾ ನೋಡ್ಬೇಕು, ನೋಡಾದ್ಮೇಲೆ ನೀವೇ ಹೇಳ್ತೀರಾ ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತ. ಸೊ ಹಾಗೆ ಧನು ಸರ್ ಬಗ್ಗೆ ತುಂಬಾ ಸ್ಪೆಷಲ್ ಆಗಿ ಮೆನ್ಷನ್ ಮಾಡ್ಬೇಕು. ಗ್ರೇಟ್ ವಿಷನ್ ಇರುವಂತಹ ಒಂದು ಡೈರೆಕ್ಟರ್. ಹಿ ಹ್ಯಾಸ್ ಸೋ ಮಚ್ ಆಫ್ ಪೊಟೆನ್ಶಿಯಲ್. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ನಾವೆಲ್ಲರ ಜೊತೆ ಇದ್ದು ಅವ್ರಿಗೆ ಏನ್ ಬೇಕು ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೆ ತುಂಬಾ ಚೆನ್ನಾಗಿದೆ. ಸೊ ಅವ್ರಿಗೆ ಬೇಕಾಗಿರೋ ತರ ಆಕ್ಟರ್ಸ್ ಇಂದ ಅವ್ರು ಮಾಡಿಸ್ಕೊಂಡಿದ್ದಾರೆ. ಅಂಡ್ 800 to 1000 ಆರ್ಟಿಸ್ಟ್ ಗಳು ಇರ್ತಿದ್ರು ಪ್ರತಿ ದಿನ. ಅವ್ರನ್ನ ಹ್ಯಾಂಡಲ್ ಮಾಡೋದು ಇಟ್ಸ್ ನಾಟ್ ಈಸಿ, ಬಟ್ ತುಂಬಾ ಎಫರ್ಟ್ಲೆಸ್ ಆಗಿ ಅವರು ಹ್ಯಾಂಡಲ್ ಮಾಡಿದ್ದಾರೆ. ಅಂಡ್ ಹಾಗೆ ಇಷ್ಟು ಚೆನ್ನಾಗಿ ಇವತ್ತು ಬಂದಿದೆ ಅಂದ್ರೆ ಇಟ್ ಎಂಟೈರ್ ಟೀಮ್ ಸಪೋರ್ಟ್. ವಿಜಯ ಮ್ಯಾಮ್, ಧನು ಸರ್ ಅವ್ರ ಬ್ಲಡ್ ಸ್ವೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ವರ್ಕಿಂಗ್ ವಿತ್ ಯು ಸರ್. ಹಾಗೆ ನಿಮ್ಮ ಎಲ್ಲರ ಫೇವ್ರೇಟ್ ಬನ್ನಿ ಸರ್. ಸೊ ಹೇಳ್ಬೇಕಾಗಿಲ್ಲ, ಹಿ ವಾಸ್ ಒನ್ ಆಫ್ ದ ಬೆಸ್ಟ್ ಆಕ್ಟರ್ ಐ ಕುಡ್ ವರ್ಕ್ ವಿತ್. ಸೊ ಸ್ಕೆಡ್ಯೂಲ್ ವರ್ಕ್ ಮಾಡಿದೀವಿ. ನಾನು ಹೇಳ್ದಂಗೆ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ನೋಡ್ಬಿಟ್ಟಿದ್ದೀವಿ. ಬಟ್ ಎಲ್ಲೂ ಕೂಡ ನಾವು ಯಪ್ಪ ಏನಕ್ಕೆ ಈ ತರ ಇಷ್ಟೊಂದು ವೆದರ್ ಕಂಡೀಷನ್ಸ್ ಅಲ್ಲಿ ಮಾಡ್ಬೇಕಾ ಅಂತ ಅನ್ಸದೇ ಇಲ್ಲ. ತುಂಬಾ ಖುಷಿಯಿಂದ ಎವ್ರಿ ಡೇ ವಾಸ್ ಎ ನ್ಯೂ ಲರ್ನಿಂಗ್. ಹೊಸದಾಗಿ ನಾವು ದಿನ ನಾವು ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. So grateful to be working with you, sir. It was a pleasure working with you. ಹಾಗೆ ಶ್ರೀನಿವಾಸ್ ಮೂರ್ತಿ ಸರ್, ರವಿ ಸರ್, ಅರ್ಜುನ್, ನಾವೆಲ್ಲ ಕೂಡ ತುಂಬಾ ಎಂಜಾಯ್ ಮಾಡ್ತಾ ವರ್ಕ್ ಮಾಡಿದೀವಿ. ಐ ಥಿಂಕ್ ನೀವು ಸಿನಿಮಾ ನೋಡಿದಾಗ ನಿಮ್ಗೂ ಅದು ಅನ್ಸತ್ತೆ. ಆಮೇಲೆ ಮೋಸ್ಟ್ ನಾವು ಸಕ್ಸಸ್ ಮೀಟ್ ನಮ್ಮ ಹತ್ರ ಸೆಲೆಬ್ರೇಟ್ ಮಾಡಿದಾಗ ನೀವೆಲ್ಲರೂ ಬಂದು ನಮ್ಮ ಜೊತೆ ಈ ಡಿಸ್ಕಷನ್ ಮಾಡ್ತೀರಾ ಅಂತಾನೆ ಕೇಳ್ಕೊಳ್ತಾ ಇದೀನಿ. ಸೊ ಒನ್ಸ್ ಅಗೇನ್ ಪ್ರೆಸ್ ಮೀಡಿಯಾ, ಥ್ಯಾಂಕ್ ಯು ಸೋ ಮಚ್. October 2nd ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಕೂಡ ಥಿಯೇಟರ್ಸ್ ಗೆ ಬಂದು ಇದನ್ನೊಂದು ದೊಡ್ಡ ಸೆಲೆಬ್ರೇಷನ್ ಮಾಡ್ತೀರಾ ಅಂತಾನೆ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ ಬಿಕಾಸ್ ಇನ್ನ ತುಂಬಾ ಈವೆಂಟ್ಸ್ ಆಗ್ಲಿದೆ. ಸೊ ಅಲ್ಲಿ ಏನೋ ನನ್ನ ಪಾತ್ರದ ಬಗ್ಗೆ ಎಲ್ಲ ಮಾತಾಡ್ತೀನಿ ಬಿಕಾಸ್ ಇಟ್ ಇಸ್ ಅ ಶಾರ್ಟ್ ಗೇಮ್ಸ್. ಸೊ ನನ್ನ ಪಾತ್ರದ ಬಗ್ಗೆ ಡೀಟೇಲ್ ಆಗಿ ನಾನು ಫ್ಯೂಚರ್ ಈವೆಂಟ್ಸ್ ಅಲ್ಲಿ ಮಾತಾಡ್ತೀನಿ. ಸೊ ಈ ವೇದಿಕೆ ಮೇಲೆ ಇಷ್ಟೇ. ಥ್ಯಾಂಕ್ ಯು.